ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಗಳಿಗೆ ಗಿಲ್ಲಿ ಬಿಟ್ಟು ಬಿಡದೆ ತೊಂದರೆ ಕೊಡ್ತಾ ಇದ್ದಾರೆ. ಡಾಮಿನೇಟ್ ಮಾಡುವಂತಹ ಪ್ರಯತ್ನಕ್ಕೆ ಅತಿಥಿಗಳು ಮುಂದಾಗಿದ್ರೆ ಅದಕ್ಕೆ ತೀವ್ರವಾಗಿ ವಿರೋಧವನ್ನ ಗಿಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅತಿಥಿಗಳನ್ನು ಪದೇ ಪದೇ ಟೀಕಿಸಿ ಗಿಲ್ಲಿ ಎಲ್ಲರ ವಿರೋಧ ಕಟ್ಟಿಕೊಂಡಿದ್ದಾರೆ. ಈಗ ಅವರ ಕೂಳೆ ಮತ್ತಷ್ಟು ಮುಂದುವರೆದಿದೆ. ಇದರಿಂದ ಮಂಜು ತಾಳ್ಮೆ ಕಳೆದುಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅವರು ಯಾರನ್ನು ಕೇರ್ ಮಾಡದೆ ಸಿಕ್ಕಾಪಟ್ಟೆ ರೋಸ್ಟ್ ಮಾಡಿದ್ದಾರೆ. ಗಿಲ್ಲಿ ನಟ ಅವರ ಮಾತಿನಿಂದಾಗಿ ಉಗ್ರಂ ಮಂಜು ಮತ್ತು ರಜತ್ ಅವರಿಗೆ ವಿಪರೀತ ಕೋಪ ಬಂದಿದೆ. ಅತಿಥಿಗಳಾಗಿ ಬಂದಿರುವ ಹಳೆ ಸೀಸನ್ ಸ್ಪರ್ಧಿಗಳು ಗಿಲ್ಲಿ ಮೇಲೆ ಗರಂ ಆಗಿದ್ದಾರೆ. ಬಿಗ್ ಬಾಸ್ ಒಂದರ ಸಂಚಿಕೆಯಲ್ಲಿ ಅತಿಥಿಗಳಿಗೆ ರೋಸ್ಟ್ ಮಾಡಲು ಬಿಗ್ ಬಾಸ್ ಕಡೆಯಿಂದಲೇ ಗಿಲ್ಲಿಗೆ ಅವಕಾಶ ಸಿಕ್ಕಿತು. ಆ ಅವಕಾಶವನ್ನ ಅವರು ಚೆನ್ನಾಗಿ ಉಪಯೋಗಿಸಿಕೊಂಡಿದ್ದಾರೆ. ಅವರನ್ನ ರೋಸ್ಟ್ ಮಾಡಲು ಗಿಲ್ಲಿಗೆ ಬಿಗ್ ಬಾಸ್ ಅವಕಾಶ ಕೊಟ್ಟಿದ್ರು. ಆಗ ವೇದಿಕೆಯಲ್ಲಿ ಗಿಲ್ಲಿ ಆಡಿದ ಮಾತುಗಳು ಸಖತ್ ಖಾರವಾಗಿದ್ವು. ಆದ್ರಿಂದ ಉಗ್ರಂ ಮಂಜು ಮತ್ತು ರಜತ್ ಅವರು ಗರಂ ಆಗಿದ್ದಾರೆ. ಉಗ್ರಂ ಮಂಜು ಗ್ರೇ ಏರಿಯಾ ಅಲ್ಲ, ಮಲೇರಿಯಾ. ಟಾಸ್ಕ್ ಮಾಸ್ಟರ್ ಅಂತ ತ್ರಿವಿಕ್ರಮ್ ಬಂದ್ರು, ಆದ್ರೆ ಇಲ್ಲಿ ರಿಟೈರ್ ಆಗಿರುವ ಹೆಡ್ ಮಾಸ್ಟರ್ ತರ ಕೂತಿದ್ದಾರೆ. ಏಜು ಸೈಜು ನೋಡದೆ ಸೈಡ್ ಹೊಡೆದು ಸೀಲ್ ಮಾಡಿಬಿಡ್ತೇವೆ. ನೆಂಟರು ಬಂದು ಚೆನ್ನಾಗಿ ತಿಂದ ಮೇಲೂ ದೌಲತ್ತು ತೋರಿಸಿದ್ದಾರೆ. ತಿಂದು ಹಾಕುವ ಅವ್ರಿಗೆ ಎಷ್ಟು ದೌಲತ್ತಿರುವಾಗ ತಂದು ಹಾಕುವ ನಮ್ಗೆ ಎಷ್ಟು ದೌಲತ್ತಿರಲ್ಲ ಎಂದು ಗಿಲ್ಲಿ ನಟ ಸಖತ್ತಾಗಿ ರೋಸ್ಟ್ ಮಾಡಿದ್ದಾರೆ. ಜಡ್ಜಸ್ ತಮ್ಮ ಕೆಲಸ ಮಾಡ್ತಿಲ್ಲ, ಅವರು ಇಲ್ಲಿ ನಮಗೆ ಬೂಸ್ಟ್ ಆಗುತ್ತಾರೆ ಎಂದುಕೊಂಡಿದ್ದೆ, ಆದ್ರೆ ಇಲ್ಲಿಗೆ ಬಂದು ನನ್ನ ಕೈಯಲ್ಲಿ ಸಿಕ್ಕಾಕೊಂಡು ಡಿಪ್ರೆಷನ್ ಅಲ್ಲಿ ಇದ್ದಾರೆ ಎಂದು ಗಿಲ್ಲಿ ನಟ ತಿಳಿಸಿದ್ದಾರೆ. ಅವರು ಈ ಪರಿ ರೋಸ್ಟ್ ಮಾಡಿದ್ದು ನೋಡಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಎಂಜಾಯ್ ಮಾಡಿದ್ರು. ಆದ್ರೆ ಅತಿಥಿಗಳಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಉಂಟಾಗಿದೆ. ಸಭ್ಯತೆಯನ್ನ ಮೀರಿದಂತೆ ರೋಸ್ಟ್ ಮಾಡಬೇಕು ಅಂತ ಬಿಗ್ ಬಾಸ್ ಆದೇಶ ಕೊಟ್ಟಿದ್ರು. ಆದ್ರೆ ಅದನ್ನ ಮೀರಿದಂತೆ ಗಿಲ್ಲಿ ಅವರು ವರ್ತನೆ ಮಾಡಿದ್ದಾರೆ. ಆಗ ಬಿಗ್ ಬಾಸ್ ಮಧ್ಯಸ್ಥಿಕೆ ವಹಿಸಿ ನಿಯಮವನ್ನ ನೆನಪಿಸಬೇಕಾಯಿತು. ಬಳಿಕ ಗಿಲ್ಲಿ ಮತ್ತು ಕ್ಯಾಪ್ಟನ್ ಅಭಿಷೇಕ್ ಅವರು ಕ್ಷಮೆ ಕೇಳಿದ್ರು. ಅಲ್ಲದೆ ನಂತರ ಕೂಡ ಗಿಲ್ಲಿ ಅವರು ಪದೇ ಪದೇ ಮಾತನಾಡಲು ಆರಂಭಿಸಿದ್ರಿಂದ ರಜತ್ ಅವರಿಗೆ ಕಿರಿಕಿರಿ ಉಂಟಾಗಿದೆ. ನಾವು ಇಲ್ಲಿ ಮೊದಲೇ ಬಂದು ಹೋಗಿದ್ದೇವೆ, ಇಲ್ಲಿಗೆ ಅತಿಥಿಗಳು ಬಂದಾಗ ನಾವು ಮಧ್ಯದಲ್ಲಿ ಮಾತನಾಡ್ತಾ ಇರಲಿಲ್ಲ. ಇವನು ಎಷ್ಟು ಕಿರಿಕಿರಿ ಎಂಬುದು ನನಗೆ ಹೊರಗೆ ಇದ್ದಾಗ ಗೊತ್ತಿರಲಿಲ್ಲ. ಇವನು ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾನೆ. ಒಂದು ಸರಿ ಹೇಳಿದ್ರೆ ಅರ್ಥ ಆಗಲ್ಲ ಇವನಿಗೆ. ನನ್ನ ತಾಯಾಣಿಗೂ ಕಿರಿಕಿರಿ ಆಗ್ತಾ ಇದೆ. ಮನುಷ್ಯರ ಜಾತಿಗೆ ಸೇರಿದವರು ಒಂದು ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಅಂತ ರಜತ್ ಅವರು ಗುಡುಗಿದ್ದಾರೆ. ಎಲ್ಲಾ ಸಮಯದಲ್ಲೂ ತಮಾಷೆ ಒಳ್ಳೆಯದಲ್ಲ. ಟಾಸ್ಕ್ ನ ಗಂಭೀರವಾಗಿ ತಗೋಬೇಕು, ಟಾಸ್ಕ್ ನ ಅರ್ಥ ಮಾಡ್ಕೋಬೇಕು ಅಂತ ಮೋಕ್ಷಿತಾ ಪೈ ಗಿಲ್ಲಿಗೆ ಉತ್ತಮವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಬುದ್ಧಿವಾದವನ್ನ ತಿಳಿಸಿದ್ದಾರೆ. ಈ ಎಲ್ಲವನ್ನ ಗಮನಿಸಿ ರಘು ಅವರು ಹೀಗೆ ಮಾಡಬಾರ್ದಾಗಿತ್ತು ಅಂತ ಗಿಲ್ಲಿಗೆ ವೈಯಕ್ತಿಕವಾಗಿ ಬುದ್ಧಿ ಹೇಳಿದ್ದಾರೆ. ಆದ್ರೆ ರಘು ಹೇಳಿದ ಬಳಿಕವೂ ಗಿಲ್ಲಿ ಇದನ್ನ ಒಪ್ಕೊಂಡಿರ್ಲಿಲ್ಲ. ಇದಾದ ಬಳಿಕ ಗಿಲ್ಲಿ ಅವರ ವರ್ತನೆಯಲ್ಲಿ ಯಾವ್ದಾದ್ರೂ ಬದಲಾವಣೆ ಆಗತ್ತಾ ಕಾದು ನೋಡ್ಬೇಕಾಗಿದೆ.